ಅವ್ರಿಗೆ ಎಂಗೇಜ್ಮೆಂಟಾ? ಸೂಪರ್ ಸರ್. ಆದ್ರೆ ಅವ್ರೇನು ಹೇಳೇ ಇಲ್ಲ. ಅಯ್ಯೋ, ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಜವಾಬ್ದಾರಿ ಮನುಷ್ಯ ಹೇಳಿದ್ಮೇಲೆ ಮುಗೀತು. ಅಂದಂಗೆ ಕೆಂಪಮ್ಮನವ್ರೆ, ಓಟಾರ್ದಲ್ಲಿ ಎಲ್ರಿಗೂ ಹೇಳ್ಬಿಡಿ, ನಾಳೆ ಆರಾಧನಾ ಎಂಗೇಜ್ಮೆಂಟು. ನೋಡಿ ಅಜ್ಜಿ, ಆರಾಧನವ್ರ ಎಂಗೇಜ್ಮೆಂಟ್ ಅಂತೆ. ಇಷ್ಟೆಲ್ಲ ಮಾತಾಡಿದೀವಿ, ಅವ್ರ ಮದುವೆ ಫಿಕ್ಸ್ ಆಗಿದೆ, ನಾಳೆ ಎಂಗೇಜ್ಮೆಂಟ್ ಅಂತ ನಮ್ಗೆ ಹೇಳೇ ಇಲ್ಲ. ಎಲ್ರಿಗೂ ಯಾಕೆ ಹೇಳ್ಬೇಕು ಅಂತ ಸುಮ್ಮನೆ ಇರ್ಬೋದೇನೋ, ಸಂಕೋಚ. ಅವಳಿಗೆ ಆಗಿದೆ ಪಾಪ, ನಿನಗೆ ಯಾಕೆ ಬಂದು ಹೇಳ್ತಾಳೆ? ಬಿಡಪ್ಪ. ಏನ್ ಹೇಳ್ತೀರ ಅಜ್ಜಿ? ನನ್ಗೆ ಅರ್ಥ ಆಗ್ಲಿಲ್ಲ. ಏನಿಲ್ಲ ಬಿಡಪ್ಪ, ನಿಂದೆ ಅಂತಲ್ಲ ಎಲ್ಲ ಜವಾಬ್ದಾರಿ, ಹೇಳೋದ್ನಲ್ಲ ಯಜಮಾನ. ಅಂತ ಸೀರಿಯಸ್ ಗಾಯನಲ್ಲ, ಒಂದಿನದಲ್ಲಿ ಕಡಿಮೆ ಆಗತ್ತೆ. ಆದ್ರೆ ನಾನು 1 ಲಕ್ಷ ಯಾವಾಗ ದುಡಿಯೋದು? ಏನಾರ ಒಂದು ಐಡಿಯಾ ಮಾಡಲೇಬೇಕು. ಈ 1 ಲಕ್ಷ ದುಡಿಯೋಷ್ಟರಲ್ಲಿ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೋ. ಹಾಯ್, ಇವತ್ತೇನಾಯ್ತು ಗೊತ್ತಾದ್ರೆ ಸುಳ್ಳು ಹೇಳ್ಬಿಡಿ ಅಂತೀರಾ. ಜೊತೆಗೆ ಕೆಂಪಮ್ಮಜ್ಜಿನೂ ಇದ್ರು, ಬೇಕಾದ್ರೆ ಸಾಕ್ಷಿಗೆ ಅವ್ರನ್ನ ಕೇಳಿ. ನಾನು ಅಜ್ಜಿ ಹೋಗ್ತಿದ್ವಿ, ನಾನು ದುಡ್ಡು ಎಣಿಸ್ತಿದ್ದೆ, ಇಷ್ಟಿದೆ, ಇಷ್ಟು ಹೋಗುತ್ತೆ, ಇನ್ನೆಷ್ಟು ಟರ್ನ್ ಮಾಡ್ಬೇಕಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಇದ್ದಕ್ಕಿದ್ದಂಗೆ ಬೈಕ್ ಮೇಲೆ ಬಂದು ದುಡ್ಡು ಕಿತ್ಕೊಂಡು ಹೋಗ್ಬಿಡೋದ? ಸರಿ ಇಲ್ಲಪ್ಪ. ಜನ ತುಂಬಾ ಹುಷಾರಾಗಿರ್ಬೇಕು ಆರಾಧನವ್ರೆ. ಪಬ್ಲಿಕಲ್ಲಿ ದುಡ್ಡೆಲ್ಲ ಕಂಡ್ರೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ನೀವ್ ಯಾವತ್ತೂ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಆಮೇಲೆ ಏನಾಯ್ತು ಅಂತ ಕೇಳಿ. ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು, ನನಗ್ ಬೇರೆ 1 ಲಕ್ಷ ದುಡ್ದಿಲ್ಲ ಅಂತ ಟೆನ್ಷನ್ನು. ಇವ್ರು ಬೇರೆ ಅಂತ ನನಗೆ ಕೋಪ ಬಂದೋಯ್ತದ್ರಿ. ನಾನು ಅವ್ರನ್ನ ಚೇಂಜ್ ಮಾಡ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಸುಮಾರು ಜನ ಕುತ್ಕೊಂಡಿದ್ರು, ಅದ್ರಲ್ಲಿಬ್ರು ದುಡ್ಡು ಕಿತ್ಕೊಂಡು ಹೋಗಿರೋರು, ಅದ್ರಲ್ಲೊಬ್ಬ ಲೀಡರ್ ತರ, ಕಿಂಗ್ ಆಫ್ ಗ್ಯಾಂಗ್. ಎಲ್ಲ ಕುಡಿದು ಬಿಟ್ಟಿದ್ದಾರೆ. ನಾನು ಒಳ್ಳೆ ಮಾತಲ್ಲಿ ಕೇಳಿದೆ, ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು ಕೊಡಿ ಅಂತ. ಕೊಡಲ್ಲ ಅಂದ್ಬಿಡೋದ? ಸಾಲ್ದು ಅಂತ ತಳ್ಬಿಡೋದ? ನನಗೆ ಕೋಪ ಬಂತು. ಐ ಸ್ಟುಡ್ ಅಪ್, ಐ ಬೀಟ್ ದಮ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಒಡ್ದೆ ಚೆಚ್ಚಾಕ್ಬಿಟ್ಟೆ. ಹಂಗೊಂದು ಫೈಟ್ ಮಾಡಿದೆ, ನನ್ನ ಮೈಂಡ್ ಎಲ್ಲ ಕ್ಲಿಯರ್ ಆಗೋಯ್ತು. ನನ್ನ ಲೈಫ್ ಏನು, ನನ್ನ ಗುರಿ ಏನು, ಎವ್ರಿಥಿಂಗ್ ಎಲ್ಲ ಫಿಕ್ಸ್ ಆಗೋಯ್ತು. ನನ್ನ ಗುರಿ, ನನ್ನ ಜೀವನ ಎರಡು ಮುಗ್ದೋಯ್ತು. ಯಾಕ್ರಿ, ಏನಾಯ್ತು? ನಾನು ನೋಡಿದ್ರೆ ಫುಲ್ ಎಕ್ಸೈಟಲ್ಲಿ ಹೇಳ್ತಿದ್ದೀನಿ, ನೀವು ನೋಡಿದ್ರೆ ಗಾಳಿ ಹೋಗಿರೋ ಬಲೂನ್ ತರ ನಿಂತಿದ್ದೀರಾ. ಎನಿಥಿಂಗ್ ರಾಂಗ್? ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳಿ, ನಂಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ. ನಿಮ್ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ. ನನಗೀಗ ಫುಲ್ ಕಾನ್ಫಿಡೆನ್ಸ್ ಬಂದಿದೆ. ಐ ಮೀನ್, ಹೆಲ್ಪ್ ಮಾಡೋ ಥರ ಇದ್ರೆ ಮಾಡ್ತೀನಿ ಅಂದೆ. ನೀವು ಅದಕ್ಕೂ ಬೇಜಾರು ಮಾಡ್ಕೋಬೇಡಿ. ನಾಳೆ ನನ್ನ ಎಂಗೇಜ್ಮೆಂಟ್ ಇದೆ, ಬಂದ್ಬಿಡಿ. ವಾಟ್ ಹ್ಯಾಪನ್? ಎಂಗೇಜ್ಮೆಂಟ್ ಅಂತ ಇಷ್ಟು ಬೇಜಾರಲ್ಲಿ ಹೇಳ್ತಾರಾ? ಐ ಥಿಂಕ್ ಶಿ ಇಸ್ ನಾಟ್ ಹ್ಯಾಪಿ. ಏನಾಯ್ತು ಬ್ರೋ, ಯಾಕೆ ಬೇಜಾರದಲ್ಲಿದ್ದೀಯಾ? ನಾಳೆ ಆರಾಧನವ್ರದ್ದು ಎಂಗೇಜ್ಮೆಂಟ್. ಅವ್ರದ್ದು ಎಂಗೇಜ್ಮೆಂಟ್ ಆದ್ರೆ ನಿನ್ಗೆ ಯಾಕೆ ಬೇಜಾರು? ನಾನಲ್ಲ ಬ್ರೋ, ಆರಾಧನವ್ರು ಯಾಕೋ ತುಂಬ ಬೇಜಾರಲ್ಲಿದ್ದಾರೆ. ಸಿ, ನಿಂದೆ ಎಂಗೇಜ್ಮೆಂಟ್ ಅನ್ಕೋ, ಯು ವಿಲ್ ಬಿ ಹ್ಯಾಪಿ ರೈಟ್? ನಿನ್ನ ಎಂಗೇಜ್ಮೆಂಟ್ ದಿನ ನೀನು ಯಾಕೆ ಬೇಜಾರಿರ್ತೀಯ ಹೇಳು? ನನ್ನ ಎಂಗೇಜ್ಮೆಂಟ್ ವಿಷಯ ಬೇಕಾ ಈಗ ನಿನಗೆ? ನನಗೆ ಒಂದು ಹುಡುಗಿನೂ ಸೆಟ್ ಆಗ್ತಿಲ್ಲ ಬ್ರೋ, ಫೇಲ್ಯೂರ್ ಮೇಲೆ ಫೇಲ್ಯೂರ್ ಆಗ್ತಾ ಇದೆ. ನನ್ನೊಂದು ಹುಡುಗಿ ಲವ್ ಮಾಡೋದು ಯಾವಾಗ, ನಾನು ಎಂಗೇಜ್ ಆಗೋದು ಯಾವಾಗ? ಒಂದು ವಿಷಯ ಗೊತ್ತಾ, ಕೊನೆಯಲ್ಲಿ ನನಗೆ ಬೇಕಾಗಿರೋ ಯಾವ ಹುಡುಗಿನೂ ಸಿಗ್ಲಿಲ್ಲ ಅಂದ್ರೆ ನನ್ನ ಎಂಗೇಜ್ಮೆಂಟಲ್ಲಿ ನಾನು ಬೇಜಾರಾಗಿರ್ತೇನೆ ಏನೋ. ಅಯ್ಯೋ, ಹೋಗ್ಲಿ ಬಿಡು ಬ್ರೋ, ಫರ್ಗೆಟ್ ವಾಟ್ ಐ ಸೆಡ್.
ಆರಾಧನ್ ಅವ್ರು ಯಾಕೋ ಬೇಜಾರಲ್ಲಿದ್ದಾರೆ. ನಾಳೆ ಎಂಗೇಜ್ಮೆಂಟ್ ಅಂದ್ರೆ ಹುಡುಗಿರು ಖುಷಿಯಾಗಿರ್ಬೇಕಲ್ವಾ? ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ವಿತ್ ಹರ್. ಅವ್ರು ಯಾಕೆ ಅಷ್ಟು ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಹುಡುಗಿರು ಯಾವಾಗ ಯಾಕೆ ಬೇಜಾರಾಗ್ತಾರೆ ಅಂತ ನಮ್ಮಂಥ ಹುಡುಗರಿಗೆ ಗೊತ್ತಾಗೋದೇ ಇಲ್ಲ ಬ್ರೋ. ಅದಷ್ಟು ಈಸಿ ಅಲ್ಲ. ಗೊತ್ತಾಗೋ ಹಾಗಿದ್ದಿದ್ರೆ ಈ ಜಗತ್ತಲ್ಲಿ ಇಷ್ಟೊಂದು ಲವ್ ಫೇಲ್ಯೂರ್ ಆಗ್ತಾನೇ ಇರಲಿಲ್ಲ, ಇಷ್ಟೊಂದು ಡೈವರ್ಸು ಆಗ್ತಿರ್ಲಿಲ್ಲ. ಅವ್ರ ಮದುವೆ ಅವ್ರು ನೋಡ್ಕೋತಾರೆ, ನೀನ್ ಯಾಕೆ ಮೂಡ್ ಆಫ್ ಮಾಡ್ಕೋತೀಯ ಬ್ರೋ? ಅದು ಹೇಗಾಗದ್ ಬ್ರೋ? ಶಿ ಇಸ್ ಫೈನ್ ಗರ್ಲ್, ಅವ್ರು ಒಳ್ಳೆ ಹುಡುಗಿ. ಸಿ ದಿಸ್ ಇಸ್ ನಾಟ್ ಫೇರ್ ರೈಟ್? ಇಷ್ಟು ದಿನ ಮನೇಲಿ ಗಲಾಟೆ, ಏನೇನೋ ಟೆನ್ಷನ್ನು. ಅಟ್ಲೀಸ್ಟ್ ಎಂಗೇಜ್ಮೆಂಟ್ಲಾದರೂ ಖುಷಿಯಾಗಿಲ್ಲ ಅಂದರೆ ಹೇಗೆ? ಬಟ್ ಯಾಕೆ ಬೇಜಾರಾಗಿದ್ದಾರೆ ಅಂತ ತಿಳಿತಾನೇ ಇಲ್ಲ. ಅವ್ರ ಎಂಗೇಜ್ಮೆಂಟ್ಗೆ ಅವರೇ ಬೇಜಾರಾಗಿದ್ದಾರೆ ಅಂದರೆ ನನಗೂ ಬೇಜಾರಾಗತ್ತೆ. ಪುರೋಹಿತ್ರೆ, ಎಲ್ಲ ಕರೆಕ್ಟಾಗಿದೆ ಇಲ್ಲ ಒಂದ್ಸರಿ ಚೆಕ್ ಮಾಡ್ಕೊಬಿಡಿ. ಆ. ಓ ಶಂಕರಣ್ಣ ಚಂದ್ರಣ್ಣ ಬಂದ್ರಾ? ಹೆಂಗೆ ಅರೇಂಜ್ ಮಾಡಿದ್ದೀನಿ ನೋಡಿ. ಆಮೇಲೆ ಅದು ಹಂಗೆ ಮಾಡಿಲ್ಲ ಇದು ಹಿಂಗೆ ಮಾಡಿಲ್ಲ ಅಂತ ಯಜಮಾನ್ತನ ತೋರ್ಸಕ್ಕೆ ಬರಬೇಡಿ. ಪುರೋಹಿತರು ಎಲ್ಲಿಂದ ಕರ್ಸಪ್ಪ? ಶಾಸ್ತ್ರನ ಹೆಂಗೆಂಗೋ ಮಾಡ್ಬಿಟ್ಟಾರೋ. ಹೆಂಗೆಂಗೋ ಅಂದ್ರೆ ಬೆಲ್ಲ ಎಷ್ಟು ಹಾಕ್ತೀವೋ ಅಷ್ಟು ಸಿಹಿ ಆಗುತ್ತೆ. ನೀನು ಹೇಳೋ ಥರ ಪುರೋಹಿತರನ್ನ ಕರ್ಕೊಬಂದ್ರೆ ಇಲ್ಲಿ ಜಾಸ್ತಿ ಕೊಡಬೇಕಾಗುತ್ತೆ. ಇವ್ರಿಗೇನಾಗಿದೆ? ಶಾಸ್ತ್ರ ಅದಾದ್ರೇನು ಇದಾದ್ರೇನು ಇವೆಲ್ಲ ಮನುಷ್ಯರು ಮಾಡ್ಕೊಂಡಿರೋದು ಕಣೋ. ಮದುವೆ ಅನ್ನೋದು ಅಲ್ಲಿ ಡಿಸೈಡ್ ಮಾಡಿರ್ತಾರೆ. ನಾವಿಲ್ಲಿ ಬರೀ ಆರ ಬದಲಾಯಿಸ್ತೀವಿ, ತಾಳಿ ಕಟ್ತೀವಿ ಅಷ್ಟೇ. ಆಯ್ತು ಬಿಡಪ್ಪ, ನೀನು ಹೇಳಿದ್ದೇ ಸರಿ. ಸುಮ್ಮನೆ ಇರೋಕ್ಕಾಗಲ್ವ ನಿಂಗೆ? ಚಾಚಾ ಹಂಗೇನು ಅಲ್ಲಪ್ಪ, ನೀವೆಲ್ಲ ನಮ್ಮವರೇ. ನಿಮ್ಮ ಮಗಳದೇ ಎಂಗೇಜ್ಮೆಂಟ್ ಅಂತ ಅನ್ಕೊಳ್ಳಿ. ಆಮೇಲೆ ಇಂಪಾರ್ಟೆಂಟು ನೀವೆಲ್ಲ ಕೆಲಸ ಮಾಡಿಕೊಡ್ಬೇಕು. ಏನಾದರೂ ತಪ್ಪಿದ್ರೆ ಹೇಳ್ಬೇಕು, ಸರಿನಾ? ಪುರೋಹಿತ್ರೆ, ಅವ್ವ ಈ ಕಡೆ ಇಡಿ, ಹಣ್ಣು ಹಂಪ್ಲು ಇಲ್ಲಿಟ್ಕೊಳ್ಳಿ. ನಿಮ್ಮದೇ ಫಂಕ್ಷನು, ಏನಾದರೂ ತಪ್ಪಿದ್ರೆ ಹೇಳಿ ಅಂತಾನೆ. ಏನಾದರೂ ಹೇಳೋಕ್ಕೋದ್ರೆ ಹೇಳಿದ ಮಾತೇ ಕೇಳಲ್ಲ ಅವನು. ಏ ಅವನ ಬಗ್ಗೆ ಗೊತ್ತು ನಿನಗೆ, ಆದರೂ ಮಾತಾಡ್ತೀಯ. ಹಿಂದೆ ತಪ್ಪು ಶಂಕರಣ್ಣ. ಏನ್ ಸಿರಿ, ಅಕ್ಕನ ಮದುವೆ ಆಗ್ತಿದ್ದಂಗೆ ಮುಂದಿನ ಚಾನ್ಸ್ ನಿಂದೇನಾ? ಹೇ ಇಲ್ಲ ಲತಕ್ಕ, ನಾನಿನ್ನೂ ಓದಬೇಕು, ಕೆಲಸ ತಗೋಬೇಕು, ದೊಡ್ಡ ಆಫೀಸರ್ ಆಗಬೇಕು ಅಂತ ಅಪ್ಪ ಹೇಳ್ತಿದ್ರು. ಓ ಹೌದಾ? ನೀವೆಲ್ಲ ಲತಕ್ಕ ಅವಳಿಗೆ ಹಂಗೆ ಕೇಳ್ತಾ ಇದ್ದೀರಾ? ಅವಳು ಸೇಲೆ ಮಾಡೋದು ನೋಡಿದ್ರೆ ಗೊತ್ತಾಗೋದಿಲ್ವಾ? ಆರಾಧನೆಗಿಂತ ಮುಂಚೆ ಅವಳೇ ರೆಡಿಯಾಗಿ ನಿಂತಿದ್ದಾಳೆ ಅಂತ. ಅಲ್ಲ ಸವಿತಕ್ಕ, ಆರಾಧನನ್ಗೆ ಕೆಲ್ಸಕ್ಕೂ ಹೋಗಕ್ ಬಿಡದೆ ಮದುವೆ ಮಾಡ್ತಿದ್ದಾನೆ ಮಹೇಶ್ ಅಣ್ಣ. ಇವಳಿಗೆ ನೋಡಿದ್ರೆ ದೊಡ್ಡ ಆಫೀಸರ್ ಆಗಬೇಕು ಅಂತಿದ್ದಾನೆ. ಇದು ಎಂತ ನ್ಯಾಯ? ಲತಕ್ಕ ಹೇಳಿಕ್ ಹೋದ್ರೆ ತುಂಬಾ ಇದೆ. ಬನ್ನಿ ನಾವು ಆರಾಧನನ್ ರೆಡಿ ಮಾಡುವ. ಸರಿ ಸರಿ ಬಾ. ಸ್ವಲ್ಪ ಹಾಕೊಳ್ಳೆ. ಅದು ಕಿವಿ ಒಲೆ ತಗೋ. ರೇತಕ್ಕ, ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸೀರೆ ಹಾಕೋ ಸ್ವಲ್ಪ ಸಿಂಪಲ್ ಆಯ್ತಲ್ವಾ? ನನ್ನ ಹತ್ರ ಇದೇ ಥರ ಸೀರೆಗಳಿರೋದು, ಇಲ್ಲಾಂದರೆ ನಾನೇ ಕೊಡ್ತಾ ಇದ್ದೆ. ಇರೋದ್ರಲ್ಲೇ ಚೆನ್ನಾಗಿರೋ ಸೀರೆ ಉಡ್ಸಿದ್ದೀನಿ ಲತಾ. ಏನಮ್ಮ ರೇವತಿ, ಮಗು ಜೀವನ ಹಾಳು ಮಾಡಬೇಡ ಕಣೆ. ಆ ಹುಡುಗನ ಅವತಾರ ನಾನು ನೋಡಿದ್ದೀನಿ. ಅಂಥ ಹುಡುಗನಿಗೆ ಬಂಗಾದಂಥ ಈ ಹುಡುಗಿನ ಕೊಟ್ಟು ಪಾಪ ಇವಳ ಜೀವನನೂ ಹಾಳು ಮಾಡಬೇಡ ಕಣೆ. ನನ್ನ ಕೈಲಿ ಏನಿದೆ ಅಜ್ಜಿ? ನನ್ನ ಮಾತು ಎಲ್ಲಿ ನಡೆಯುತ್ತೆ ಹೇಳಿ? ನೀನು ಸ್ವಲ್ಪ ಗಟ್ಟಿಯಾಗಬೇಕು ರೇವತಕ್ಕ. ಹೀಗೆ ಆದರೆ ಆಗ್ತದಾ? ನೀನು ಸ್ವಲ್ಪ ಗಂಟಲು ತೆಗೆದು ಗಟ್ಟಿಯಾಗಿ ಮಾತಾಡಿದರೆ ಗಂಡಸರು ಕೇಳ್ತಾರೆ. ಒಂದು ಸರಿ ಕೇಳಿಲ್ಲ ಅಂದರೆ ದಿನ ಹೇಳಬೇಕು, ಆಗ ದಾರಿಗೆ ಬರ್ತಾರೆ. ಎಲ್ಲರ ಮನೆ ಪರಿಸ್ಥಿತಿ ಒಂದೇ ಥರ ಇರಲ್ಲ. ನಾನು ಏನೇ ಹೇಳಿದ್ರು ಕೇಳೋ ಮನುಷ್ಯ ಅವರಲ್ಲ. ಈ ಆರಾಧನೆ ಏನು ಕಮ್ಮಿ ಇಲ್ಲ. ಈ ಕಡೆ ಇವಳು ನನ್ನ ಮಾತು ಕೇಳಲ್ಲ, ಆ ಕಡೆ ಅವ್ರಿಗೆ ನಾನು ಏನು ಹೇಳೋಕ್ಕಾಗಲ್ಲ.
ಇಬ್ಬರ ಮಧ್ಯೆ ನಾನು ಒದ್ದಾಡ್ತಾ ಇದ್ದೀನಿ. ನಾನು ಮಾಡೋ ಪ್ರಯತ್ನ ಎಲ್ಲ ಇವಳು ಗಾರ್ಮೆಂಟ್ ಕೆಲ್ಸಕ್ಕೆ ಸೇರ್ಕೊಳ್ಳೋಕೆ ಮುಂಚೆನೇ ಮಾಡಿದ್ದೀನಿ. ಆದರೂ ಸವಿತಾ ಹೇಳ್ತಿರೋದು ಸರಿಯಾಗಿದೆ ರೇವತಿ ಅಕ್ಕ. ನೀನೇನು ಮಾತಾಡಲ್ಲ, ಅದಕ್ಕೆ ನಿನ್ನ ಗಂಡ ಇನ್ನೂ ಹಾರಾಡ್ತಿದ್ದಾನೆ. ಮನೇಲಿ ಹೆಂಗಸರು ಕಿರಿಕಿರಿ ಅಂತ ಶುರು ಮಾಡಿದ್ರೆ ಯಾವ ಗಂಡಸು ಕೇಳಲ್ಲ ಹೇಳು? 2 ದಿನ ಹಾರಾಡ್ತಾರೆ, ಆಮೇಲೆ ಹಾಳಾಗಿ ಹೋಗ್ಲಿ ಅಂತ ಹೆಂಡತಿ ಮಾತು ಕೇಳಕ್ ಶುರು ಮಾಡ್ತಾರೆ. ನೀನು ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗಾಗಿರೋದು. ಇಲ್ಲ ಲತಾ, ಎಲ್ರ ಮನೆ ಕತೆನೇ ಬೇರೆ, ನನ್ನ ಮನೆ ಕತೆನೇ ಬೇರೆ. ಒಳ್ಳೆ ಮನುಷ್ಯನ ಹುಡುಗಿ ಇವಳು. ಚಿನ್ಕುಳ್ಳಿ ಥರ ಓಡಾಡ್ಕೊಂಡು ಮಾತಾಡ್ಕೊಂಡು ಇದ್ದವಳು. ಅಂಥವಳು ರೆಕ್ಕೆನ ಕತ್ತರಿಸೋಕೆ ನೋಡಿದ್ರೆ ದೇವರು ಒಳ್ಳೇದು ಮಾಡ್ತಾನ. ಒಳ್ಳೆ ಮನಸ್ಸಿರೋರ್ನ ಯಾವತ್ತೂ ದೇವರು ಕೈ ಬಿಡಲ್ಲ ಮಗಳೇ. ಬೇಜಾರು ಮಾಡ್ಕೋಬೇಡ, ದೇವರು ಖಂಡಿತ ದಾರಿ ತೋರಿಸ್ತಾನೆ. ಯಾವ ದೇವರು ನನ್ನ ಪಾಲಿಗಿಲ್ಲ ಅಜ್ಜಿ. ನಾನು ನಿಜವಾಗ್ಲೂ ಅನಿಷ್ಟಾನೆ. ಯಾಕೆ ಹಾಗೆಲ್ಲ ಮಾತಾಡ್ತೀಯ ಆರಾಧನಾ? ಈ ಅದೃಷ್ಟ ಅನಿಷ್ಟ ಅನ್ನೋದೆಲ್ಲ ಕೆಂಪಮ್ಮನವರೇ, ಸ್ವಲ್ಪ ನಿಧಾನ. ನಿಧಾನಕ್ಕೆ ಮನೆ ಮುರಿರಿ. ಬರೀ ಇಂಥ ಕೆಲಸನೇ ಮಾಡ್ತಿರಲ್ಲ. ಹಿರೀಕರು, ವಯಸ್ಸಾಗಿದೆ, ಒಂದು ಸ್ವಲ್ಪನಾದರೂ ಒಳ್ಳೆ ಕೆಲಸ ಮಾಡಬೇಕಲ್ವಾ?